ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಅಂಡ್ ಓನ್ಲಿ ರವಿಶಂಕರ್ ರೆಸಿಪೀಸ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ತಮ್ಲೈನ್ ನೋಡಿರ್ತೀರಾ. ಇವತ್ತಿನ ರೆಸಿಪಿ ಬಂದು ರವೆ ಉಂಡೆ ಅಥವಾ ರವೆ ಲಡ್ಡು. ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ, ಹಬ್ಬದ ಸೀಸನ್ ಇನ್ನೇನ್ ಬರ್ತಾ ಇದೆ. ಇನ್ನೊಂದು 1 ತಿಂಗಳಿಂದ 2 ತಿಂಗಳಿದೆ ಅಷ್ಟೇ ಹಬ್ಬದ ಸೀಸನ್ ಬರುತ್ತೆ. ವರಮಹಾಲಕ್ಷ್ಮಿ, ಗಣೇಶ ಹಬ್ಬ, ದಸರಾ ಹಬ್ಬ, ಹೀಗೆ ದೀಪಾವಳಿ ಹಬ್ಬ, ತುಂಬಾ ಹಬ್ಬಗಳು ಬರುತ್ತೆ. ಸೊ ಅದಕ್ಕೋಸ್ಕರ ಇವತ್ತು ನಾನು ಫಸ್ಟ್ ರೆಸಿಪಿ ಆಗಿ ರವೆ ಉಂಡೆನ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ನೀವು ತುಂಬಾ ಸುಲಭವಾಗಿ ಈಸಿಯಾಗಿ ಮನೇಲೆ ಮಾಡ್ಕೋಬಹುದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಈಗ ಹೇಗೆ ರವೆ ಉಂಡೆ ಮಾಡೋದಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು 4 ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ. ಹಾಗೆ ಒಂದ್ ಸ್ವಲ್ಪ ಒಣ ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಮತ್ತೆ ದ್ರಾಕ್ಷಿ, ಗೋಡಂಬಿ, ಹಾಗೆ ಏಲಕ್ಕಿ ತಗೊಂಡಿದ್ದೀನಿ. ನಂತರ ಇಲ್ಲಿ ನಾನು 1 ಕಪ್ ಅಷ್ಟು ಸಕ್ಕರೆ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 200 ml ಅಷ್ಟು ಮಿಲ್ಕ್ ತಗೊಂಡಿದ್ದೀನಿ, ಅಂದ್ರೆ ಹಾಲು. ಹಾಗೆ ಇಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ನಾನು ರವೆ ತಗೊಂಡಿದ್ದೀನಿ. ಈಗ ಇಷ್ಟು ಸಾಮಗ್ರಿ ಮಾಡಿ ಹೇಗೆ ರವೆ ಉಂಡೆ ಮಾಡೋದಂತ ನಾನಿಲ್ಲಿ ತಿಳಿಸ್ಕೊಡ್ತೀನಿ. ಮೊದ್ಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ತಗೊಂಡಂತ ಏಲಕ್ಕಿನ ಹಾಕೊಳ್ತಾ ಇದ್ದೀನಿ. ಅದ್ರ ಜೊತೆ ಇಲ್ಲಿ ತಗೊಂಡಂತ 1 ಕಪ್ ಅಲ್ಲಿ ನಾನು ಅರ್ಧ ಕಪ್ ಅಷ್ಟು ಸಕ್ಕರೆನ ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಕಿದ ಅರ್ಧ ಕಪ್ ಅಷ್ಟು ಸಕ್ಕರೆನ ನಾನು ಹಾಗೆ ಇಟ್ಕೊಳ್ತೀನಿ. ಇದನ್ನ ಪೂರ್ತಿ ನುಣ್ಣಗೆ ಪೌಡರ್ ತರ ಮಾಡ್ಕೋಬೇಕು ನೀವು. ಆಗ ರವೆ ಉಂಡೆಗೆ ಕರೆಕ್ಟ್ ಆಗಿರುತ್ತೆ ಕನ್ಸಿಸ್ಟೆನ್ಸಿ. ನಿಮ್ಗೆ ಸಕ್ಕರೆ ಪ್ರಮಾಣ ಜಾಸ್ತಿನೂ ಇರೋದಿಲ್ಲ, ಕಮ್ಮಿನೂ ಇರೋದಿಲ್ಲ. ನೋಡ್ತಾ ಇರ್ಬೋದು ನೀವಿಲ್ಲಿ ನಾನು ಪೂರ್ತಿಯಾಗಿ ಇದೇ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಪಾತ್ರೆನ ಇಟ್ಕೊಂಡಿದ್ದೀನಿ. ತಗೊಂಡಿರುವಂತ ಪಾತ್ರೆಗೆ ನಾನಿಲ್ಲಿ ಮೊದ್ಲು ಒಂದು 1/4 ತಗೊಂಡಿದ್ನಲ್ವಾ ತುಪ್ಪ, ಅದನ್ನ ಹಾಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ನಾನು ದ್ರಾಕ್ಷಿ, ಗೋಡಂಬಿನ ಹಾಕೊಳ್ತೀನಿ. ನಾನು ತುಪ್ಪ ಸ್ವಲ್ಪ ಹಾಗೆ ಉಳಿಸ್ಕೊಂಡಿದ್ದೀನಿ, ಅದು ಲಾಸ್ಟ್ ಅಲ್ಲಿ ಬೇಕಾಗುತ್ತೆ, ನಿಮ್ಗೆ ಹೇಳ್ತೀನಿ ಏನಕ್ಕೆ ಅಂತ. ಈಗ ಎಲ್ಲನೂ ನೋಡಿ ಈ ರೀತಿ ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ದ್ರಾಕ್ಷಿ, ಗೋಡಂಬಿ ಫ್ರೈ ಆಗಿದೆ. ನಾನು ಅದಕ್ಕೆ ತಗೊಂಡಂತ ಅರ್ಧ ಕೆಜಿ ಅಷ್ಟು ರವೆನ ಹಾಕೊಳ್ತಾ ಇದ್ದೀನಿ. ರವೆನ ಹಾಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು, ಕೈ ಬಿಡ್ದಿರಾ. ಒಂದ್ 10 ನಿಮಿಷನಾದ್ರೂ ನೀವು ಈ ರೀತಿ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡೋದ್ರಿಂದ ರವೆ ಉಂಡೆ ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿ ಮತ್ತೆ ಚೆನ್ನಾಗಿ ಬರುತ್ತೆ. ಹಾಗೆ ಇದನ್ನ ನೀವು 1 ವಾರ ಗಂಟ ಸಹ ಇಟ್ಕೋ ತಿನ್ಬಹುದು. ಯಾಕಂದ್ರೆ ಕೆಲವೊಂದ್ಸರಿ ಮಾಡೋದ್ರಿಂದ ಹಾಳಾಗುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಕೆಲವೊಬ್ರು ತುಂಬಾ ಇನ್ಸ್ಟೆಂಟ್ ಆಗಿ ಮಾಡ್ಕೊಬಿಡ್ತಾರೆ, ಜಾಸ್ತಿ ಹುರಿಯೋದಿಲ್ಲ. ಆಗ ಏನಾಗುತ್ತೆ ಅಂದ್ರೆ ಅದು ಸ್ಮೆಲ್ ಬರೋದು ಮತ್ತೆ ಹಾಳಾಗೋದು ರೀತಿ ಆಗುತ್ತೆ. ಸೊ ಆ ರೀತಿ ಮಾಡ್ಕೋಬೇಡಿ. ನಂತರ ನಾನು ಅದಕ್ಕೆ ಒಣ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ. ಈಗ ಒಣ ಕೊಬ್ಬರಿನೂ ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗಿ ಫ್ರೈ ಆಗ್ಬೇಕು. ಇಲ್ಲ ಅಂದ್ರೆ ಸ್ಮೆಲ್ ಬರುವಂತ ಚಾನ್ಸಸ್ ಇರುತ್ತೆ ನಿಮ್ಗೆ 2 ಡೇಸ್ಗೆನೆ. ಈ ರೀತಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ರವೆಲಿ ಅದು ಸಹ ನಿಮ್ಗೆ ಒಂದು 7 ಡೇಸ್ ಅಂದ್ರೆ ನೀವು ಒಂದು ವೀಕ್ ಸಹ ಇಟ್ಕೊಂಡು ಆರಾಮಾಗಿ ತಿನ್ಬಹುದು, ಸ್ಟೋರೇಜ್ ಮಾಡ್ಕೋಬಹುದು. ಈಗ ನೋಡಿ ಕೈ ಬಿಡ್ದಿರ ಈ ರೀತಿ ಚೆನ್ನಾಗಿ ರವೆನ ಹುರ್ಕೋಬೇಕು. ನಂತರ ಅದಕ್ಕೆ ನಾನು ತಗೊಂಡಂತ ಸಕ್ಕರೆಯಲ್ಲಿ ಅರ್ಧ ಉಳಿಸ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ಮತ್ತೆ ನಂತರ ಇದಕ್ಕೆ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಏಲಕ್ಕಿ ಮತ್ತೆ ಸಕ್ಕರೆನ, ಅದನ್ನ ಸಹ ಹಾಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ಸಿಹಿ ಪ್ರಮಾಣ ಕರೆಕ್ಟ್ ಆಗಿರುತ್ತೆ. ನಾನು ಇದೇ ರೀತಿ ಮಾಡೋದು, ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಜನ ಬೇರೆ ಬೇರೆ ರೀತಿ ಮಾಡ್ತಾರೆ, ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಇರುತ್ತೆ ಆ ರೀತಿ ಮಾಡಿ. ಹಾಗೆ ಇನ್ನೇನು ಹಬ್ಬದ ಸೀಸನ್ ಬರ್ತಾ ಇರೋದ್ರಿಂದ ನೀವು ಒಂದು 1/4 kg ಮನೇಲಿ ಮಾಡ್ಕೊಂಡ್ರೆ ಆರಾಮಾಗಿ ನಿಮ್ಗೆ ಹಬ್ಬಕ್ಕೆ ತುಂಬಾ ಈಸಿ ಆಗುತ್ತೆ ಮಾಡ್ಕೊಳ್ಳೋದು. ಈಗ ನೋಡಿ ಎಲ್ಲಾನು ಕೈ ಬಿಡ್ದಿದ್ರೆ ಇದೇ ರೀತಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಹಾಗೆ ಫ್ರೆಂಡ್ಸ್, ಯಾರಾದ್ರೂ ನನ್ನ ಯೂಟ್ಯೂಬ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಚೆನ್ನಾಗಿ ರವೆ ಹುರ್ಕೋಬೇಕು. ಈಗ ಪೂರ್ತಿಯಾಗಿ ಎಲ್ಲಾನು ನಾನು ಹುರಿದಾಗಿದೆ. ಇದನ್ನ ನಾನು ಒಂದು ಪ್ಲೇಟ್ಗೆ ಹಾಕೊಂಡು ಹೇಗೆ ರವೆ ಉಂಡೆ ಕಟ್ಟೋದಂತ ತಿಳಿಸ್ಕೊಡ್ತೀನಿ. ಈಗ ಇದಕ್ಕೆ ನಾನು ಒಂದು ಅರ್ಧದಷ್ಟು ರವೆನ ಹಾಕೊಂಡಿದ್ದೀನಿ. ಮತ್ತೆ ಕೈಗೆ ಇಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ ತುಪ್ಪನ, ಅದನ್ನ ಹಾಕೊಂಡು ಬಿಸಿ ಹಾಲ್ನೇ ಹಾಕ್ಬೇಕು. ಬಿಸಿ ಹಾಲ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಸ್ವಲ್ಪ ನೀರಾಗೆ ಮಾಡ್ಕೊಡಿ, ಯಾಕಂದ್ರೆ ಅರ್ಧನೇ ನಾನಿಲ್ಲಿ ರವೆ ತಗೊಂಡಿರೋದು, ಇನ್ನ ಅರ್ಧ ಹಾಗೆ ಉಳಿಸ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮ್ಗೆ ರವೆ ಉಂಡೆ ತುಂಬಾ ಅಂದ್ರೆ ತುಂಬಾನೇ ಸಾಫ್ಟ್ ಆಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇನ್ನೇನ್ ಹಬ್ಬದ ಸೀಸನ್ ಬರ್ತಿದೆ, ನೀವು ಇವಾಗಿಂದನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಮಾಡೋದಕ್ಕೆ, ಫಸ್ಟ್ ಟೈಮ್ ಮಾಡ್ತೀನಿ ಅನ್ನೋರು ಆರಾಮಾಗಿ ಮಾಡ್ಕೋಬಹುದು. ಈಗ ಇದಕ್ಕೆ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ರವೆನ ಸೇರಿಸ್ಕೊಳ್ತೀನಿ, ಹುರಿದಿಟ್ಟಿರುವಂತ ರವೆನ. ಈಗ ಮತ್ತೆ ಇದನ್ನ ಚೆನ್ನಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತೀನಿ ಈ ರೀತಿ. ನೋಡಿ ಪೂರ್ತಿಯಾಗಿ ಎಲ್ಲಾನು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಅದೇ ಸ್ವಲ್ಪ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮ್ಗೆ, ರವೆ ಉಂಡೆ ಕನ್ಸಿಸ್ಟೆನ್ಸಿ. ನೋಡಿ ಈ ರೀತಿ ಪೂರ್ತಿಯಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನೀಗ. ಇದಕ್ಕೆ ನಾನೀಗ ಮಿಕ್ಸ್ ಮಾಡಾದ್ಮೇಲೆ ಹೇಗೆ ರವೆ ಉಂಡೆ ಕಟ್ಟೋದಂತ ತಿಳಿಸ್ಕೊಡ್ತೀನಿ. ಈಗ ಮತ್ತೆ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ತಗೊಂಡು ನೀವು ಆರಾಮಾಗಿ ಕೈಯಲ್ಲೇನೆ ತುಪ್ಪನ ಸವರಿ ಈ ರೀತಿ ಉಂಡೆ ಮಾಡ್ಕೋಬಹುದು.
ನೋಡಿ ತುಂಬಾ ಸುಲಭ, ಮತ್ತೆ ನೋಡ್ತಾ ಇರ್ಬೋದು ನೀವು ಉಂಡೆ ಕಟ್ತಾ ಇರೋದ್ರಲ್ಲಿ ಅದು ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವು ಗಮನಿಸ್ತಾ ಇರ್ಬೋದು. ಈಗ ನೋಡಿ ಪೂರ್ತಿಯಾಗಿ ನಾನು ಎಲ್ಲಾನು ಈ ರೀತಿ ಉಂಡೆ ಕಟ್ಕೊಳ್ತೀನಿ. ತುಂಬಾ ಅಂದ್ರೆ ತುಂಬಾನೇ ಈಸಿ ಫ್ರೆಂಡ್ಸ್. ನೀವು ಆರಾಮಾಗಿ ಬರ್ಡೇಲು ನೀವು ಮಾಡ್ಕೋಬಹುದು, ಹಾಗೆ ಫೆಸ್ಟಿವಲ್ ಟೈಮ್ ಅಲ್ಲೂ ನೀವು ಮಾಡ್ಕೋಬಹುದು. ಹಾಗೆ ಸಂಜೆ ಸ್ನಾಕ್ಸ್ ಟೈಮ್ ಅಲ್ಲಿ ಏನಾದ್ರು ಮಾಡ್ಕೊಳ್ತೀನಿ ಅಂದ್ರೆ ಒಂದು 1/4 kg ಟ್ರೈ ಮಾಡಿ 1-2 days ಇಟ್ಕೊಂಡು ಆರಾಮಾಗಿ ತಿನ್ಬೋದು. ಯಾರಿಗಾದ್ರೂ ಕ್ರೇವಿಂಗ್ಸ್ ಆಗುತ್ತೆ ಅಂದ್ರೆ ಬೆಸ್ಟ್ ಸ್ನಾಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಈಗ ಪೂರ್ತಿಯಾಗಿ ನೋಡಿ ನಾನು ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದೀನಿ. ನೋಡಿ ರೆಡಿ ಆಗಿದೆ ರವೆ ಉಂಡೆ. ಎಷ್ಟ್ ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಈಗ ನಾನು ಇದ್ರಲ್ಲಿ ಒಂದನ್ನ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ ನಿಮ್ಗೆ. ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಅಂತ. ಫ್ರೆಂಡ್ಸ್, ಇವತ್ತಿನ ಈ ರವೆ ಉಂಡೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.